ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಡ್ತಾ ಹಾಗಾದ್ರೆ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಸಿಗಲಿದೆ ಕ್ಲಿಯರ್ ಮೆಸೇಜ್. ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಡಿಕೆಶಿ 3 ವರ್ಷದ ಕುರ್ಚಿ ಕನಸಿಗೆ ಈಗ ಕ್ಲಿಯರ್ ಪಿಕ್ಚರ್. ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗ್ರೀನ್ ಸಿಗ್ನಲ್ ಸಿಗತ್ತಾ ಅಥವಾ ಉಲ್ಟಾ ಆಗತ್ತಾ? ಶಿವಕುಮಾರ್ ಕನಸು ಕನಸಾಗಿಯೇ ಉಳಿಯತ್ತಾ? ಬರ್ತ್ಡೇಗೆ ಹೈಕಮಾಂಡ್ ಏನೋ ಗಿಫ್ಟ್ ಕೊಡುತ್ತೆ ಅದು ಇದು ಅಂತ ಹೇಳ್ತಾ ಇದ್ರು, ಎಂಥದೂ ಇಲ್ಲ. ಸಿದ್ದರಾಮಯ್ಯರನ್ನೇ ಮುಂದುವರಿಸ್ತೀವಿ ಅನ್ನುವಂಥ ಮಾತುಗಳು ಒಂದು ಕಡೆ. ಸಿದ್ದುಗೆ ದೆಹಲಿ ಬುಲಾವ್ ಬಂದಾಗಿನಿಂದ ಡಿಕೆ ಟೀಮ್ನಲ್ಲಿ ಢವ ಶುರುವಾಗಿದೆ. ಆಲ್ರೆಡಿ ಗೊಂದಲಕ್ಕೆ ಬ್ರೇಕ್ ಬೀಳಬೇಕಾದ್ರೆ ಒಬ್ಬರಿಗೆ ಖುಷಿ ಮತ್ತೊಬ್ಬರಿಗೆ ನೋವು ಫಿಕ್ಸ್. ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮಾತ್ರ ಪಕ್ಕಾ ಖುಷಿ ಕೊಡುವಂತಹ ಸುದ್ದಿ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಹೈಕಮಾಂಡ್. ಸಚಿವ ಸಂಪುಟ ವಿಸ್ತರಣೆ ಕುರಿತಾದಂತಹ ಗೊಂದಲಕ್ಕೆ ನಾಳೆ ಬ್ರೇಕ್ ಬೀಳತ್ತಾ? ಯಾರ್ಯಾರಿಗೆ ಸಿಗತ್ತೆ ಸಚಿವ ಸ್ಥಾನ? ನಾಳೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಜೊತೆಗೆ 3 ರಾಜ್ಯಸಭಾ ವಿಧಾನ ಪರಿಷತ್ ಟಿಕೆಟ್ ವಿಚಾರವೂ ಕೂಡ ನಾಳೆ ಫೈನಲ್ ಆಗುತ್ತೆ. ಏನೇ ಬದಲಾವಣೆ ಆದ್ರೂ ಕೂಡ ಜೂನ್ 10ರ ಬಳಿಕವೇ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಡ್ತಾ ಹಾಗಾದ್ರೆ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಸಿಗಲಿದೆ ಕ್ಲಿಯರ್ ಆದಂತಹ ಮೆಸೇಜ್. ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಡಿಕೆಶಿ 2 ವರ್ಷ ಕುರ್ಚಿ ಕನಸಿಗೆ ಗ್ರೀನ್ ಸಿಗ್ನಲ್ ಸಿಗತ್ತಾ ಅಥವಾ ಕನಸಾಗಿಯೇ ಉಳಿಯತ್ತಾ? ಸಾಕಷ್ಟು ಪ್ರಯತ್ನವನ್ನೇನು ಪಡ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಮುಂದುವರಿಸ್ತೀವಿ ಅನ್ನತ್ತ ಹೈಕಮಾಂಡ್. ಯಾರತ್ತ ಒಲವನ್ನ ತೋರಿಸುತ್ತೆ? ಫೈನಲೈಸ್ ಯಾರು ಆಗ್ತಾರೆ? ನಾಳೆ ಸಭೆ ಕೂಡ ನಡೆಯಲಿದೆ. ಸಿದ್ದುಗೆ ದೆಹಲಿ ಬುಲಾವ್ ಬಂದಾಗಿನಿಂದ ಕೂಡ ಡಿಕೆ ಟೀಮ್ನಲ್ಲಿ ಆಲ್ರೆಡಿ ಭಯ ಶುರುವಾಗಿದೆ. ಒಂದಷ್ಟು ಗೊಂದಲಕ್ಕೆ ಬ್ರೇಕ್ ಬೀಳಬೇಕಾದ್ರೆ ಒಬ್ಬರಿಗೆ ಖುಷಿ ಮತ್ತೊಬ್ಬರಿಗೆ ನೋವು ಕಟ್ಟಿಟ್ಟ ಬುತ್ತಿ. ಸೊ ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮಾತ್ರ ಪಕ್ಕಾ ಖುಷಿ ಕೊಡುವಂತಹ ಸುದ್ದಿ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಹೈಕಮಾಂಡ್. ಸೊ ಫೈನಲ್ ಹಂತ ಬಂದು ತಲುಪಿದೆ. ಇನ್ನೇನು ಆದೇಶ ಹೊರಬೀಳುತ್ತೆ ಅನ್ನುವಂಥ ನಿರೀಕ್ಷೆ ಅಂತೂ ಇದ್ದೇ ಇದೆ. ಬಿಕಾಸ್ ತುಂಬಾ ದಿನಗಳಿಂದ ನಡೀತಾ ಇರುವಂತಹ ಒಂದು ನಾಯಕತ್ವದ ಫೈಟ್ ಇದು. ಯಾರ್ಯಾರಿಗೆ ಸಿಗಲಿದೆ ಸಚಿವ ಸ್ಥಾನ ಅನ್ನುವಂತಹ ಕ್ಯೂರಿಯಾಸಿಟಿ. ಜೊತೆಗೆ 3 ರಾಜ್ಯಸಭಾ ವಿಧಾನ ಪರಿಷತ್ ಟಿಕೆಟ್ ವಿಚಾರವೂ ಕೂಡ ನಾಳೆ ಫೈನಲ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೇ ಬದಲಾವಣೆ ಆದರೂ ಕೂಡ ಜೂನ್ 10ರ ಬಳಿಕವೇ ಸಾಧ್ಯ ಅನ್ನುವಂತಹ ಪಕ್ಕಾ ಮಾಹಿತಿ ಇದೆ. ಸಿಎಂ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಹಂತ. ಹೈಕಮಾಂಡ್ನಿಂದ ಕೂಡ ರಾಜ್ಯ ನಾಯಕರಿಗೆ ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ. ಏನು ಎತ್ತ ಸಚಿವರುಗಳಿಗಾಗಿರ್ಬೋದು ಬಟ್ ಆಫ್ಟರ್ ಜೂನ್ 10 ಏನೇ ಒಂದು ನಿರ್ಧಾರಗಳನ್ನ ಕೈಗೊಳ್ಳಬೇಕಾದ್ರೂ ಕೂಡ ಪವರ್ ಫೈಟ್ ಮತ್ತೊಂದು ಕಡೆ ನಡೀತಾ ಇರುವಂಥದ್ದು. ಡಿಕೆಶಿ ಕನಸು ಒಂದು ಕಡೆ, ಏನೇ ಆದರೂ ಕೂಡ ಕುರ್ಚಿನ ಬಿಟ್ಕೊಡಲ್ಲ ಅನ್ನುವಂತಹ ಸಿದ್ದರಾಮಯ್ಯ ಮಾತುಗಳು ಒಂದು ಕಡೆ. ದೆಹಲಿ ಬುಲಾವ್ ಬಂದಾಗಿನ ಕೂಡ ಈ ಕಡೆ ಡಿಕೆಶಿ ಟೀಮ್ಗೆ ಸಿಕ್ಕಾಪಟ್ಟೆ ಭಯ ಶುರುವಾಗಿರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಏನ್ ನಡೀತಾ ಇದೆ? ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಅಂತೂ ಇಂತೂ ಕೊನೆಗೂ ಆ ಫೈನಲ್ ಹಂತವನ್ನ ಬಂದು ನಿಂತಿದೆ ಈ ಪವರ್ ಫೈಟ್ ಅನ್ನುವಂತಹ ವಿಚಾರ. ಸೊ ದೆಹಲಿ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಂದು ಕಡೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂಥದ್ದು ಡಿಕೆಶಿಗೆ ಟೀಮ್ಗೆ ಢವ ಶುರುವಾಗಿದೆ. ಸೊ ನಾಳೆ ಏನೆಲ್ಲ ಚರ್ಚೆಗಳಾಗಬಹುದು, ಏನೆಲ್ಲ ಅಂಶಗಳು ಹೊರ ಬೀಳ್ಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ನಿಮ್ಗಿರುವಂತಹ ಅಪ್ಡೇಟ್ಸ್ ಏನೆಲ್ಲ ಇದೆ ವಿವೇಕ್? ಈಗಾಗಲೇ ಏನು ನಿನ್ನೆ SIR ಕುರಿತಂತೆ ಸಭೆ ನಡೀಬೇಕಾದ್ರೆ ಅಲ್ಲೇ ಸಭೆಯಲ್ಲೇ ಕೂಡ ಸುರ್ಜೇವಾಲಾ ಅವರಿಗೆ ಒಂದು ಕರೆ ಬರುತ್ತೆ. ಅದು ಕೂಡ KC ವೇಣುಗೋಪಾಲ್ ಅವರ ಕಡೆಯಿಂದ ಕರೆ ಬರುತ್ತೆ. ಸಿದ್ದರಾಮಯ್ಯ ಅವರಿಗೆ ನಾಳೆ ದೆಹಲಿಗೆ ಬುಲಾವನ್ನು ಕೂಡ ಆ ಕರೆಯಲ್ಲೇ ಸಿಗುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೂಡ ಅವರ ಒಂದಿಷ್ಟು ಆಪ್ತ ಸಚಿವರ ಜೊತೆಗೆ ಇವತ್ತು ದೆಹಲಿಗೆ ತೆರಳಲಿದ್ದಾರೆ. ಪ್ರಮುಖವಾಗಿ ಯಾರೆಲ್ಲ ಅಂತ ನೋಡ್ತಾ ಹೋದ್ರೆ KJ ಜಾರ್ಜ್ ಆಗಿರ್ಬೋದು, ಭೈರತಿ ಸುರೇಶ್ ಆಗಿರ್ಬೋದು, ಪೊನ್ನಣ್ಣ ಅವರಾಗಿರ್ಬೋದು, ಅಶೋಕ್ ಪಟ್ಟಣ ಅವರಾಗಿರ್ಬೋದು, ಇವರೆಲ್ಲರ ಜೊತೆಗೆ ಇವತ್ತು 7 ಗಂಟೆಗೆ ವಿಶೇಷ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಲಿದ್ದಾರೆ. ಜೊತೆಗೆ ಈಗೀಗ ಬರ್ತಾ ಇರುವಂಥ ಸುದ್ದಿ ಏನಂದರೆ ಕೆ.ಸಿ. ವೇಣುಗೋಪಾಲ್ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಕರೆ ಬಂದಿದೆ. ಅವ್ರಿಗೂ ಕೂಡ ದೆಹಲಿಗೆ ಬುಲಾವ್ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಇವತ್ತು ಸಂಜೆನೇ ದೆಹಲಿಗೆ ತೆರಳಲಿದ್ದಾರೆ. ಒಟ್ಟಾರೆಯಾಗಿ ನಾಳೆ 11 ಗಂಟೆಗೆ ಕೂಡ ರಾಹುಲ್ ಗಾಂಧಿ ಅವರು ಸಮಯ ಕೂಡ ನಿಗದಿಯನ್ನು ಮಾಡಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ, ನಾಳೆ ಏನಾಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿರುತ್ತೆ. ಜೊತೆಗೆ ನಾಳೆ 11 ಗಂಟೆಗೆ ಕೂಡ ಸಿ.ಎಂಗೂ ಹಾಗೂ ಡಿ.ಸಿ.ಎಂಗೂ ಕೂಡ ಸಮಯವನ್ನು ನಿಗದಿ ಮಾಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು. ಜೊತೆಗೆ ಇದರ ಜೊತೆಗೆ ಈಗಾಗಲೇ ನಾಯಕತ್ವ ಗೊಂದಲ ಕೂಡ ನಮ್ಮ ರಾಜ್ಯದಲ್ಲಿ ಕಳೆದ 6 ತಿಂಗಳಿಂದ ಕೂಡ ನಡೆದುಕೊಂಡು ಬರ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಇದರ ಜೊತೆಗೆ ಈಗಾಗಲೇ ರಾಜ್ಯಸಭಾ ಆಗಿರ್ಬೋದು ಮತ್ತು ವಿಧಾನ ಪರಿಷತ್ ಚುನಾವಣೆ ಏನಿದೆ ಇದರ ಕುರಿತಂತೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ. ಇದನ್ನ ಜೊತೆಗೆ ಈಗಾಗಲೇ ಕ್ಯಾಬಿನೆಟ್ ವಿಸ್ತರಣೆಗೂ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಹೈಕಮಾಂಡ್. ಆ ನಿಟ್ಟಿನಲ್ಲಿ ಆ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಲಿದೆ ಅನ್ನೋ ಒಂದಿಷ್ಟು ಕುತೂಹಲ ಮೂಡಿಸಿತ್ತು ಇಷ್ಟು ದಿನದವರೆಗೂ, ಅಲ್ಲಿ ಫೈನಲ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತಾನು ಕೇಳಿ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ವಿವೇಕ್ ಹಾಗೆ ಹೋಲ್ಡ್ ಅಲ್ಲಿರಿ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೆ ಹೋಲ್ಡ್ ಅಲ್ಲಿರಿ.